ನಮಸ್ಕಾರ ಟೆಕ್ ಪ್ರಿಯರೇ, ವೆಲ್ಕಮ್ ಟು ಅವರ್ ಚಾನಲ್ ಜ್ಞಾನ ಇನ್ ತಂತ್ರಜ್ಞಾನ. ಈ ಇಮೇಜ್ಗಳನ್ನು ಅಬ್ಸರ್ವ್ ಮಾಡಿ. ಈ ಎಲ್ಲ ಇಮೇಜ್ಗಳನ್ನು ನಾನು AI ಮೂಲಕನೇ ಜನರೇಟ್ ಮಾಡಿರೋದು. ಹಾಗೆ ಈ ಇಮೇಜ್ಗಳನ್ನು ನಾನು ವಿಡಿಯೋ ಆಗಿ ಕೂಡ ಕನ್ವರ್ಟ್ ಮಾಡ್ತೀನಿ. ಈಗ ನೋಡಿ, ಈ ವಿಡಿಯೋ ಕ್ಲಿಪ್ನಲ್ಲಿ ರೈತ ಕೊಡೆ ಹಿಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ದಾನೆ, ಮಕ್ಕಳು ಆಟ ಆಡ್ತಾ ಇದ್ದಾರೆ. ಈಗ ಇದನ್ನು ನೋಡಿ, ಇದು ವಿಧಾನಸೌಧದ ಫ್ಯೂಚರಿಸ್ಟಿಕ್ ವಿಡಿಯೋ ಆಗಿದೆ. ಹೀಗೆ ನೀವು ಕೂಡ ಈ ಥರ ಇಮೇಜ್ ಇಂದ ವಿಡಿಯೋ ಹೇಗೆ ಮಾಡೋದು ಅಂತ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಈಗ ನಾವು ತಿಳಿದುಕೊಳ್ಳೋಣ ಹೇಗೆ ಇಮೇಜನ್ನು ವಿಡಿಯೋ ಆಗಿ ಕನ್ವರ್ಟ್ ಮಾಡೋದು ಅಂತ. ಅದಕ್ಕಾಗಿ ನಾವು ಬಳಸ್ತಾ ಇದ್ದೀವಿ ChatGPT, ಲಿಯೋನಾರ್ಡೋ AI, ಗೂಗಲ್ AI ಸ್ಟುಡಿಯೋ. ಸೊ ಮೊದಲಿಗೆ ChatGPTಗೆ ಹೋಗೋಣ ಬನ್ನಿ. ಓಪನ್ AI. ಸೊ ChatGPT ಬೈ OpenAI ಅಂದರೆ OpenAI ಪೇರೆಂಟ್ ಕಂಪನಿ ಆಗಿರುತ್ತೆ ChatGPTದು. ಹೇಗೆ ಗೂಗಲ್ ಈಗ ಯೂಟ್ಯೂಬನ್ನು ಓನ್ ಮಾಡುತ್ತೋ ಸಿಮಿಲರ್ ಆಗಿ OpenAI ChatGPTಯನ್ನು ಓನ್ ಮಾಡುತ್ತೆ. ಸೊ ನೀವು ಈಗ ChatGPTಗೆ ಲಾಗಿನ್ ಆಗಿ ನಿಮ್ಮ ಸಿಂಪಲ್ ಆಗಿ ನೀವು ನಿಮ್ಮ ಜಿಮೇಲ್ ಅಕೌಂಟಿಂದಾನೇ ಲಾಗಿನ್ ಆಗ್ಬೋದು ಆರಾಮಾಗಿ. ಸೊ ಈಗ ನೀವು ನೋಡ್ತಾ ಇದ್ದೀರಾ ChatGPT ಇಂಟರ್ಫೇಸ್ ಅನ್ನ. ನಾನೀಗ ಹೈಲೈಟ್ ಮಾಡ್ತಿರೋ ಏರಿಯಾದಲ್ಲೇ ನೀವು ಪ್ರಾಂಪ್ಟ್ಗಳನ್ನು ಬರಿಬೇಕಾಗುತ್ತದೆ. ನೀವು ಪ್ರಾಂಪ್ಟ್ ಆಗಿರುತ್ತದೆ. ಪ್ರಾಂಪ್ಟ್ ನೀವು ಎಷ್ಟು ಡೀಟೇಲ್ಡ್ ಆಗಿ ಎಷ್ಟು ಕ್ಲಿಯರ್ ಆಗಿ ChatGPTಗೆ ಕೊಡ್ತಿರೋ ಅಷ್ಟೇ ಅಕ್ಯುರಸಿಯಿಂದ ನಿಮಗೆ ರಿಸಲ್ಟ್ಸನ್ನು ಕೊಡುತ್ತದೆ. ಸೊ ಆಲ್ವೇಸ್ ಪ್ರಾಂಪ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತದೆ. ನಾವು ನಿಮಗೆ ಮುಂಬರುವ ವಿಡಿಯೋಗಳಲ್ಲಿ ಪ್ರಾಂಪ್ಟ್ಗಳನ್ನು ಹೇಗೆ ಬರೆಯೋದು ಅಂತ ತಿಳಿಸಿಕೊಡುತ್ತೇವೆ. ಇದರಲ್ಲಿ ನಾನು ಇಮೇಜ್ ಜನರೇಷನ್ಗೆ ಬಳಸ್ತಾ ಇರೋ ಪ್ರಾಂಪ್ಟ್ ಬಂದ್ಬಿಟ್ಟು ವಿಜುವಲೈಸೇಷನ್ ಪ್ರಾಂಪ್ಟ್ ಅಂತ ಕರೀತಾರೆ. ಸೊ ನಾನು ಆಲ್ರೆಡಿ ಪ್ರಾಂಪ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಜಸ್ಟು ತೋರಿಸ್ತೀನಿ ಹೇಗೆ ಬರಿಬೇಕು ಅಂತ. ಸೊ ನಾವು ಇನ್ಸ್ಟ್ರಕ್ಷನ್ ಕೊಡಬೇಕಾದ್ರೇ ಕ್ಲಿಯರ್ ಆಗಿ ಕೊಡಬೇಕಾಗುತ್ತದೆ. ಕ್ಯಾನ್ ಯು write a detailed image prompt? ನಾನು ಆಲ್ರೆಡಿ ಪ್ರಾಂಪ್ಟ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಐ ಆಮ್ ಜಸ್ಟ್ ಗೋಯಿಂಗ್ ಟು ಆ ಪ್ರಾಂಪ್ಟ್ನ ಡೈರೆಕ್ಟಾಗಿ ಯೂಸ್ ಮಾಡ್ತೀನಿ. Prompt that contains ನನಗೆ ಫ್ಯೂಚರಿಸ್ಟಿಕ್ ಬ್ಯಾಂಗ್ಳೂರ್ ಸ್ಟ್ರೀಟ್ ಹೇಗಿರಬೇಕು, ವಿಧಾನಸೌಧ ಚೇಂಜ್ ಆಗದೇನೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀನಿ. ಸೊ ನಾ ಇದನ್ನು ಈಗ ರನ್ ಮಾಡ್ತೀನಿ. ಸೊ ನಿಮಗೆ ಈ ಥರ ರಿಸಲ್ಟ್ ಬರ್ತಾ ಇದೆ. ಸೊ ನೋಡ್ಬೋದು, ಈಗ ನಿಮಗೆ ಪ್ರಾಂಪ್ಟ್ ಜನರೇಟ್ ಆಯಿತು. ಸೊ ಈ ಪ್ರಾಂಪ್ಟ್ನ ಯೂಸ್ ಮಾಡಿಕೊಂಡು ನಾನು ಲಿಯೋನಾರ್ಡೋ AI ನಲ್ಲಿ ಇಮೇಜನ್ನು ಜನರೇಟ್ ಮಾಡ್ತೀನಿ. ಈಗ ನಾವು ಲಿಯೋನಾರ್ಡೋ AIಗೆ ಲಾಗಿನ್ ಆಗೋಣ ಬನ್ನಿ. ಸೊ ಅದಕ್ಕಾಗಿ ನೀವು ಗೂಗಲಲ್ಲಿ ಲಿಯೋನಾರ್ಡೋ AI ಅಂತ ಟೈಪ್ ಮಾಡಿ. ಮೊಬೈಲಲ್ಲೂ ಸಿಮಿಲರ್ ಆಗಿ ನೀವು ಯೂಸ್ ಮಾಡ್ಬೋದು, ನೋ ಚೇಂಜಸ್. ಜಸ್ಟ್ ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇರೋದ್ರಿಂದ ಲ್ಯಾಪ್ಟಾಪಲ್ಲಿ ಬಳಸ್ತಾ ಇದ್ದೀನಿ ಅಷ್ಟೇ. ಸೊ ಗೆಟ್ ಸ್ಟಾರ್ಟೆಡ್ ಅನ್ನಿ. ಸೊ ಸಿಮಿಲರ್ ಆಗಿ ಇಲ್ಲೂ ಕೂಡ ಗೂಗಲ್ ಲಾಗಿನ್ ಆದರೆ ಸಾಕು. ಒಂದು ಸರಿ ನೀವು ಲಾಗಿನ್ ಆದರೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತದೆ. ಈ ಇಂಟರ್ಫೇಸ್ ನೀವು ಇಮೇಜ್ ಜನರೇಷನ್ ಮಾಡೋಕ್ಕೆ, ವಿಡಿಯೋ ಜನರೇಷನ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಬಟ್ ನಾನು ಲಿಯೋನಾರ್ಡೋ AIನ ಇದು ಇಮೇಜನ್ನು ಬೆಟರ್ ಆಗಿ ಕೊಡೋದ್ರಿಂದ ನಾನು ಜಸ್ಟ್ ಇಮೇಜ್ಗೆ ಮಾತ್ರ ಬಳಸ್ತಾ ಇದ್ದೀನಿ. ಈಗ ನಾವು ಕ್ಲೋಸ್ ಟೇಕ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನೀವು ಸೈಡ್ ಬಾರಲ್ಲಿ ನೋಡ್ತಿರ್ಬೋದು ನಿಮಗೆ ಯಾವ ಥರ ಇಮೇಜ್ ಬೇಕು. 16:9, 2:3, 1:1 ಇನ್ಸ್ಟಾಗ್ರಾಮ್ಗೆ ಬೇಕಾ, ಯೂಟ್ಯೂಬ್ ಬೇಕಾ ಅಂತ ನೀವು ಡಿಸೈಡ್ ಮಾಡ್ಕೊಂಡು ನಿಮ್ಮ ಇಮೇಜ್ ಡೈಮೆನ್ಷನನ್ನು ಡಿಸೈಡ್ ಮಾಡ್ಕೊಳ್ಳಿ. ನೀವು ಬೇಕಾದ್ರೆ ಕಸ್ಟಮ್ ಕೂಡ ಮಾಡ್ಕೊಬೋದು. ಹಾಗೆ ನಿಮಗೆ ಒಂದು ದಿನಕ್ಕೆ ಇದು 150 ಕ್ರೆಡಿಟನ್ನು ಫ್ರೀ ಆಗಿ ಕೊಡುತ್ತೆ. ನೀವು ಜಾಸ್ತಿ ಇಮೇಜ್ ಜನರೇಟ್ ಮಾಡಬೇಕು ಅಂದರೆ ನೀವು ಜಾಸ್ತಿ ದುಡ್ಡನ್ನು ಇಲ್ಲಿ ಸಬ್ಸ್ಕ್ರಿಪ್ಷನನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ನಾನು ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡಿಲ್ಲ. ಸೊ ನಾನು
ನಿಮಗೆ ಇನ್ನೂ ಜಾಸ್ತಿ ಕ್ರೆಡಿಟ್ಸ್ ಬೇಕು ಅಂದರೆ ನೀವು ಡಿಫ್ರೆಂಟ್ ಜಿಮೇಲಿಂದ ಲಾಗಿನ್ ಆಗಿ ಮತ್ತೆ 150 ಕ್ರೆಡಿಟ್ಸ್ನ ಯೂಸ್ ಮಾಡ್ಬೋದು. ಸೊ ನಾನು ನಿಮಗೆ ಬೇಸಿಕ್ಕಾಗಿ ಒಂದೇ ಇಮೇಜ್ ಜನ್ರೇಟ್ ಮಾಡಿ ಅದರ ಮೇಲೆ ವಿಡಿಯೋ ಮಾಡ್ತಿರೋದ್ರಿಂದ ನನಗೆ 150 ಕ್ರೆಡಿಟ್ಸ್ ಸಾಕಾಗುತ್ತೆ. ಸೊ ಈಗ ನಾವು ಆಲ್ರೆಡಿ ಜನ್ರೇಟ್ ಮಾಡಿರೋ ಪ್ರಾಂಪ್ಟ್ನ ಯೂಸ್ ಮಾಡೋಣ ಬನ್ನಿ. ಸೊ ನಾನು ಈ ಪ್ರಾಂಪ್ಟ್ನ ಕಾಪಿ ಮಾಡ್ತಾ ಇದ್ದೀನಿ. ಈಗ ನಾನು ಲಿಯೋನಾರ್ಡೋ AI ಪೇಸ್ಟ್ ಮಾಡಿ ಜನರೇಟ್ ಅಂತ ಕೊಟ್ಟರೆ ಈಗ ನೀವು ನೋಡ್ಬೋದು ಅದ್ಭುತವಾದ ಇಮೇಜಸ್ ಎಲ್ಲ ಜನರೇಟ್ ಆಯಿತು. ವಿಧಾನಸೌಧದ ಫ್ಯೂಚರಿಸ್ಟಿಕ್ ಈಗ ಅದ್ಭುತವಾದ ಇಮೇಜಸ್ ಜನರೇಟ್ ಆಯಿತು. ವಿಧಾನಸೌಧ ಫ್ಯೂಚರಲ್ಲಿ ಹೇಗಿರುತ್ತೆ ಅನ್ನೋ ಥರ ಒಂದು ಐಡಿಯಾ ಮೇಲೆ ಮಾಡಿರೋ ಇಮೇಜಸ್ ಆಗಿರುತ್ತೆ. ನೀವು ಕೆಳಗಡೆ ಹೋದಂಗೆಲ್ಲ ನಿಮಗೆ ಕ್ರೆಡಿಟ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಯಾವುದು ಬೇಕೋ ಒಂದು ಇಮೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, 2 ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನನಗೆ ಈ ಇಮೇಜು ನೀವು ನೋಡ್ಕೊಬೋದು, ವಿಧಾನಸೌಧ ಚೇಂಜ್ ಆಗದೆ ಸುತ್ತಮುತ್ತಲ ಯಾವ ಥರ ಇಮೇಜಸನ್ನು ಇದು ಕ್ರಿಯೇಟ್ ಮಾಡಿದೆ ಅಂತ. ಸೊ ನೀವು ನೋಡ್ತಾ ಇರ್ಬೋದು ಕೆಳಗಡೆ ಹೋದಷ್ಟು ಎಲ್ಲ ಕ್ರೆಡಿಟ್ಸ್ ಲಾಸ್ ಆಗ್ತಾ ಹೋಗ್ತಾ ಇದೆ. ನಿಮಗೆ ಯಾವ ಇಮೇಜ್ ಬೇಕೋ ಇದರಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಅದನ್ನು ನಾವು ವಿಡಿಯೋ ಆಗಿ ಕನ್ವರ್ಟ್ ಮಾಡ್ಕೊಬೋದು. ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇದರಲ್ಲಿ. ಓಕೆ, ನಾನು ನಾನು ಈಗ ಈ ಇಮೇಜನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಡೌನ್ಲೋಡ್ ಮಾಡ್ತೀನಿ. ಸೊ ನೀವು ಎಷ್ಟು ಇಮೇಜ್ ಬೇಕಾದರೂ ಡೌನ್ಲೋಡ್ ಮಾಡ್ಕೊಬೋದು. ನನಗೆ ಈ ಇಮೇಜ್ ಇಷ್ಟ ಇರೋದ್ರಿಂದ ನಾನು ಈ ಇಮೇಜನ್ನು ವಿಡಿಯೋ ಆಗಿ ಕನ್ವರ್ಟ್ ಮಾಡ್ತೀನಿ. ಸೊ ನಾನು ಇದನ್ನು ಡೌನ್ಲೋಡ್ ಮಾಡಿದ್ದೀನಿ. ಸೊ ಒನ್ಸ್ ನೀವು ಡೌನ್ಲೋಡ್ ಮಾಡಿದ ಮೇಲೂ ಕೂಡ ನಿಮಗೆ ವಿಡಿಯೋ ಆಗಿ ಕನ್ವರ್ಟ್ ಮಾಡೋಕ್ಕೆ ಅಗೇನ್ ನಿಮಗೆ ಪ್ರಾಂಪ್ಟ್ನ ಅವಶ್ಯಕತೆ ಬೀಳುತ್ತೆ. ಅದನ್ನು ನೀವು ಹೇಗೆ ಜನ್ರೇಟ್ ಮಾಡಬೇಕು ಅಂತಲೂ ನಾನು ತೋರಿಸ್ಕೊಡ್ತೀನಿ. ಅದಕ್ಕೂ ನಾನು ವಿಜುವಲೈಸೇಷನ್ ಪ್ರಾಂಪ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಪ್ರಾಂಪ್ಟ್ಗಳನ್ನು ಬರಿಬೇಕು ಅಂತ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಹಾಗೆ ನಿಮಗೆ ಒಂದು AI ಹೇಗೆ ಟ್ರೈನ್ ಮಾಡ್ಕೋಬೋದು, ನಿಮ್ಮ ಅನುಕೂಲಕ್ಕಾಗಿ ಹೇಗೆ ಯೂಸ್ ಮಾಡ್ಕೋಬೋದು ಅಂತಲೂ ನಾವು ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ನೆಕ್ಸ್ಟ್ ಈಗ ನಾವು ಗೂಗಲ್ AI ಸ್ಟುಡಿಯೋಗೆ ಲಾಗಿನ್ ಆಗೋಣ. ಸೊ ಇಲ್ಲೂ ಕೂಡ ಅಷ್ಟೇ, ನೀವು ನಿಮ್ಮ ಸಿಂಪಲ್ ಜಿಮೇಲಿಂದ ಲಾಗಿನ್ ಆಗ್ಬೋದು. ನಿಮ್ಮ ಮೊಬೈಲಲ್ಲೂ ಕೂಡ ನೀವು ಇದನ್ನು ಓಪನ್ ಮಾಡ್ಕೊಬೋದು. ಸಿಮಿಲರ್ ಸ್ಟೆಪ್ನ ನೀವು ಮೊಬೈಲಲ್ಲೂ ಟ್ರೈ ಮಾಡಿದ್ರು ನಿಮಗೆ ಇಮೇಜಿಂದ ವಿಡಿಯೋ ಆಗಿ ಕನ್ವರ್ಟ್ ಮಾಡ್ಕೊಬೋದು. ಸೊ ಈಗ ನಾನು ಇದರಲ್ಲಿ ಜನರೇಟ್ ಮೀಡಿಯಾ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಆಪ್ಷನ್ ಬರುತ್ತೆ ವಿಯೋ ಅಂತ. ವಿಯೋನ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ವಿಡಿಯೋನ ಕ್ರಿಯೇಟ್ ಮಾಡ್ಬೋದು. ಸೊ ನಿಮಗೆ ಯಾವ ರೇಷಿಯೋದಲ್ಲಿ ಬೇಕು, ಯೂಟ್ಯೂಬ್ಗೆ ಬೇಕಾ, ಇನ್ಸ್ಟಾಗ್ರಾಮ್ಗೆ ಬೇಕಾ ಅಂತ ಇಲ್ಲಿ ಸೈಡಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ರೆಸಲ್ಯೂಷನ್ ಎಷ್ಟಿರಬೇಕು ಎಲ್ಲನೂ ಪಿಕ್ಸ್ ಸೆಲೆಕ್ಟ್ ಮಾಡ್ಕೊಂಡು ನೀವು ನಿಮ್ಮ ಇಮೇಜನ್ನು ಜನ್ರೇಟ್ ನಿಮ್ಮ ವಿಡಿಯೋನ ಜನ್ರೇಟ್ ಮಾಡ್ಕೊಬೋದು. ನಾನು ಯೂಟ್ಯೂಬ್ಗೆ ಜನ್ರೇಟ್ ಮಾಡ್ತಾ ಇರೋದ್ರಿಂದ 16:9 ಇಟ್ಟಿದ್ದೀನಿ. ಸೊ ಮೊದಲಿಗೆ ನಾನು ಇಮೇಜ್ ಆಲ್ರೆಡಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಆ ಇಮೇಜ್ಗೆ ತಕ್ಕಂಥ ನನಗೆ ಪ್ರಾಂಪ್ಟ್ ಬೇಕು. ಸೊ ಆ ಪ್ರಾಂಪ್ಟ್ನ ನಾನು ಅಗೇನ್ ChatGPTಗೆ ಬಂದುಬಿಟ್ಟು ChatGPTನಲ್ಲಿ ಜನ್ರೇಟ್ ಮಾಡ್ತೀನಿ. ಮೊದಲಿಗೆ ನೀವು ಆಲ್ರೆಡಿ ಡೌನ್ಲೋಡ್ ಮಾಡಿರೋ ಇಮೇಜನ್ನು ಅಪ್ಲೋಡ್ ಮಾಡಿ. ಜಸ್ಟ್ ನಾನು ಆಲ್ರೆಡಿ ನನಗೆ ಯಾವ ಥರ ಇಮೇಜ್ ಬೇಕು ಅಂತ ಡಿಸ್ಕ್ರಿಪ್ಷನ್ ಕೊಟ್ಟಿರೋದ್ರಿಂದ ನಾನು ಈ ವಿಡಿಯೋ ಜನ್ರೇಷನ್ಗೆ ತುಂಬ ಏನು ಎಕ್ಸ್ಟ್ರಾರ್ಡಿನರಿ ಆಗಿ ಪ್ರಾಂಪ್ಟ್ ಬರೆಯೋ ಅವಶ್ಯಕತೆ ಇಲ್ಲ. ಸೊ ನಾನು ಜಸ್ಟು ಗಿವ್ ಮಿ ಅ ಡೀಟೇಲ್ಡ್ ವಿಡಿಯೋ ಪ್ರಾಂಪ್ಟ್ ಫಾರ್ ವಿಯೋ ಅಂತ ಅಂದರೆ ಸಾಕು. ನಿಮಗೆ ChatGPT ನಿಮ್ಮ ಹಳೆ ಕಮ್ಯಾಂಡ್ನ ಅರ್ಥ ಮಾಡ್ಕೊಂಡು ನಿಮ್ಗೆ ಏನು ಬೇಕು ಅಂತ ತಿಳ್ಕೊಂಡು ಅದಕ್ಕೆ ತಕ್ಕಂಥ ಪ್ರಾಂಪ್ಟನ್ನು ಜನ್ರೇಟ್ ಮಾಡುತ್ತೆ. ನೀವು ಬೇಕಾದರೆ ಕ್ಯಾಮ್ರಾ ಮೂವಿಂಗ್ ಟುವರ್ಡ್ಸ್ ವಿಧಾನಸೌಧ, ಇಲ್ಲಾಂದರೆ ಕ್ಯಾಮ್ರಾ ಗೋಯಿಂಗ್ ಅವೇ ಫ್ರಮ್ ವಿಧಾನಸೌಧ, 3D ಕ್ಯಾಮ್ರಾ, ಈ ಥರ ನಿಮ್ಗೆ ಏನು ಇಷ್ಟನೋ ನಿಮ್ಮ ತಲೆಯಲ್ಲಿ ಏನು ಬರುತ್ತೋ ಅದನ್ನು
ಪ್ರಾಪರ್ ಆಗಿ ನೀವು ಚಾಟ್ ಜಿಪಿಟಿಗೆ ಮೆನ್ಷನ್ ಮಾಡಿದ್ರೆ ಅದು ನಿಮಗೆ ಪ್ರಾಪರ್ ಆದ ಪ್ರಾಂಪ್ಟ್ ಅನ್ನ ಕೊಡುತ್ತೆ. ಸೊ ಅದನ್ನ ನೀವು ಯೂಸ್ ಮಾಡ್ಕೊಂಡು ನಿಮಗೆ ಯಾವ ತರ ವಿಡಿಯೋ ಬೇಕೋ ಅದನ್ನ ಕ್ರಿಯೇಟ್ ಮಾಡ್ಕೊಬಹುದು. ಸೊ ಇದು ತುಂಬಾ ಲೆಂದಿ ಇರೋದ್ರಿಂದ ನಾನು ಇದನ್ನೇ ಶಾರ್ಟ್ ಅಂಡ್ ಡೀಟೇಲ್ಡ್ ಅಂತ ಕೇಳ್ತೀನಿ. ಅದು ನನಗೆ ಶಾರ್ಟ್ ಮತ್ತೆ ಡೀಟೇಲ್ಡ್ ಆಗಿ ಸೇಮ್ ಪ್ರಾಂಪ್ಟ್ ನ ಕೊಡುತ್ತೆ. ಸೊ ಸೇಮ್ ಕಂಟೆಂಟ್ ಏನೇ ಇರುತ್ತೆ, ಬಟ್ ಶಾರ್ಟ್ ಅಂಡ್ ಡೀಟೇಲ್ಡ್ ಇರೋದು ಅಂತ ಹೇಳಿರೋದ್ರಿಂದ ಈ ತರ ಬರುತ್ತೆ. ಸೊ ಈಗ ನಾವು ಇದನ್ನ ಕಾಪಿ ಮಾಡೋಣ. ಸೊ ಈಗ ಗೂಗಲ್ AI ಸ್ಟುಡಿಯೋಗೆ ಹೋಗ್ಬಿಟ್ಟು ಆಗ್ಲೇ ಜನರೇಟ್ ಮಾಡಿರೋ ಇಮೇಜ್ ಅನ್ನ ಅಪ್ಲೋಡ್ ಮಾಡೋಣ. ಸೊ ಡಿಸ್ಕ್ರೈಬ್ ಯುವರ್ ವಿಡಿಯೋ ಅಂತ ಇರೋದ್ರಲ್ಲಿ ನಾವು ಜನರೇಟ್ ಮಾಡಿರೋ ಪ್ರಾಂಪ್ಟ್ ನ ಪೇಸ್ಟ್ ಮಾಡಿಬಿಟ್ಟು ರನ್ ಅಂತ ಕೊಡೋಣ. ಫಾರ್ ಇನ್ಸ್ಟಾಗ್ರಾಮ್ ವಿಡಿಯೋ ಇದು ನಿಮಗೆ 15 ಸೆಕೆಂಡ್ಸ್ ತಗೊಳುತ್ತೆ. ಫಾರ್ ಯೂಟ್ಯೂಬ್ ವಿಡಿಯೋ ಮೇ ಬಿ 40 to 50 ಸೆಕೆಂಡ್ಸ್ ತಗೊಳುತ್ತೆ. ಬಟ್ ನಿಮಗೆ ಪ್ರಾಪರ್ ಆದ ವಿಡಿಯೋ ಕನ್ವರ್ಟ್ ಮಾಡಿ ಕೊಡುತ್ತೆ. ಈಗ ನಮ್ಮ ವಿಡಿಯೋ ರೆಡಿ ಆಗಿದೆ. ಸೊ ನೀವು ಇನ್ನಷ್ಟು ಜಾಸ್ತಿ ವಿಡಿಯೋಸ್ ಜನರೇಟ್ ಮಾಡಬೇಕು ಅಂತಿದ್ರೆ ಮೊದಲು ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈಗ ಆಲ್ರೆಡಿ ಕೊಟ್ಟಿರೋ ಕಮೆಂಟ್ನ ರಿಮೂವ್ ಮಾಡಿ, ಹಾಗೆ ಇಲ್ಲಿ ಹಿಸ್ಟ್ರಿನ ಕೂಡ ಕ್ಲಿಯರ್ ಮಾಡಿಬಿಡಿ. ಸೊ ಈಗ ನೀವು ಮೋರ್ ನಂಬರ್ ಆಫ್ ವಿಡಿಯೋಸ್ನ ಜನರೇಟ್ ಮಾಡ್ಬೋದು. ಸೊ ಈಗ ನಾವು ಆಲ್ರೆಡಿ ವಿಡಿಯೋ ಜನರೇಟ್ ಮಾಡಿದ್ದೀವಿ, ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ. ಸೊ ಮೊದಲಿಗೆ ನಾನು ನಿಮಗೆ ಇಮೇಜ್ ತೋರಿಸ್ತೀನಿ. ಇದು ನಾವು ಜನರೇಟ್ ಮಾಡಿರೋ ಇಮೇಜ್ ಆಗಿತ್ತು ವಿಧಾನಸೌಧದ್ದು. ಈಗ ಇದನ್ನ ವಿಡಿಯೋ ಆಗಿ ಹೇಗೆ ಕನ್ವರ್ಟ್ ಮಾಡಿದೆ ಅಂತ ನೋಡೋಣ ಬನ್ನಿ. ಸೊ ಈಗ ನೀವು ನೋಡ್ಬೋದು, ಇದು ಸಖತ್ತಾಗಿ ಬಂದಿದೆ, ಕ್ಲಾಸಿಕ್ ಆಗಿ ಕಾಣಿಸ್ತಾ ಇದೆ. ಇದಿಷ್ಟು ಇನ್ಫಾರ್ಮೇಶನ್ ಅಲ್ಲಿ ನಾವು ನಿಮಗೆ ಇಮೇಜ್ ಇಂದ ವಿಡಿಯೋವನ್ನ ಹೇಗೆ ಮಾಡೋದಂತ ಹೇಳ್ಕೊಟ್ವಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು AI ರಿಲೇಟೆಡ್ ವಿಡಿಯೋಸ್ಗಳು ನಿಮಗೆ ಬೇಕನ್ನೋದಾದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಧನ್ಯವಾದಗಳು.